ನಮಸ್ಕಾರ ಸ್ನೇಹಿತರೆ. ಇರಾನ್ ಉತ್ತರ ಇಸ್ರೇಲ್ ಮೇಲೆ ನೂರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿ ಮಾಡಿ ಕೇವಲ ಕೆಲವೇ ಗಂಟೆಗಳಾಗಿದ್ದವು. ಅಷ್ಟರಲ್ಲೇ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ತನ್ನ ರಿಟಾಲಿಯೇಷನ್ ಶುರು ಮಾಡೇ ಬಿಟ್ಟಿತ್ತು. ಇಡೀ ಟೆಹರಾನ್ ಮತ್ತು ಇಸ್ಫಹಾನ್ ನಗರಗಳು ಒಮ್ಮೆಲೆ ಕೇಳಿ ಬಂದ ಭೀಕರ ಸ್ಫೋಟಗಳ ಸೌಂಡ್ಗೆ ಅಕ್ಷರಶಃ ನಡುಗಿ ಹೋಗಿದ್ವು. ಇರಾನ್ನ ಹೈಟೆಕ್ ರೇಡಾರ್ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳ ಕಣ್ಣಿಗೆ ಮಣ್ಣೆರಚಿದ ಇಸ್ರೇಲ್ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಇರಾನ್ನ ಮೇನ್ ಮಿಲಿಟರಿ ಬೇಸ್ಗಳನ್ನೇ. ಈ ಡೆಡ್ಲಿ ಅಟ್ಯಾಕ್ನಿಂದ ಇರಾನ್ನ ಇಡೀ ಏರ್ ಡಿಫೆನ್ಸ್ ನೆಟ್ವರ್ಕ್ ಸಂಪೂರ್ಣವಾಗಿ ಉಸಿರು ಚೆಲ್ಲಿತ್ತು. ಅಸಲಿಗೆ ಅಲ್ಲಿ ಧೂಳಿಪಟ ಆಗಿದ್ದು ರಷ್ಯಾಗೆ ಕೋಟ್ಯಾಂತರ ರೂಪಾಯಿ ಸುರಿದು ತರಿಸಿಕೊಂಡಿದ್ದ S-300 ಡಿಫೆನ್ಸ್ ಸಿಸ್ಟಮ್ ಮತ್ತು ಇರಾನ್ ಜಗತ್ತಿಗೆಲ್ಲ ಡಂಗೂರ ಸಾರಿದ್ದ ಅವರದ್ದೇ ಸ್ವದೇಶಿ ಬಾವರ್ 373 ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಇಸ್ರೇಲ್ನ F-35 ಫೈಟರ್ ಜೆಟ್ಗಳು ಇರಾನ್ ಗಡಿಯೊಳಗೆ ನುಗ್ಗೋ ಕನಿಷ್ಠ ರಿಸ್ಕ್ ಕೂಡ ತಗೊಂಡಿಲ್ಲ. ಬದಲಿಗೆ ನೂರಾರು ಕಿಲೋಮೀಟರ್ ದೂರದಲ್ಲಿ ಅಂದರೆ ಸಿರಿಯಾದ ಆಕಾಶದಲ್ಲೇ ನಿಂತು ಹೈ ಎಂಡ್ ಎಲೆಕ್ಟ್ರಾನಿಕ್ ಜಾಮಿಂಗ್ ಟೆಕ್ನಾಲಜಿ ಬಳಸಿ ಇರಾನ್ ರೇಡಾರ್ಗಳನ್ನು ಸಂಪೂರ್ಣವಾಗಿ ಕಣ್ತಪ್ಪಿಸಿದ್ವು. ಆ ಸಿಸ್ಟಮ್ಗಳು ಕುರುಡಾದ ಮರುಕ್ಷಣವೇ ರ್ಯಾಂಪೇಜ್ನಂತಹ ಭೀಕರ ಸ್ಟ್ಯಾಂಡ್ ಆಫ್ ಮಿಸೈಲ್ಗಳನ್ನು ಉಡಾಯಿಸಿ ಇಸ್ರೇಲ್ ಸೈಲೆಂಟಾಗಿ ಅಲ್ಲಿಂದ ವಾಪಸ್ ಬಂದು ಬಿಟ್ಟಿತ್ತು. ಕೋಟಿ ಸುರಿದು ತಂದಿದ್ದ ಇರಾನ್ನ ಡಿಫೆನ್ಸ್ ಸಿಸ್ಟಮ್ಗಳು ಹಾನಾಗೋಕ್ಕೂ ಮುಂಚೆನೇ ಇರಾನ್ ಮಿಲಿಟರಿಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮುಖಭಂಗ ಆಗೋಗಿತ್ತು. ದಾಳಿಯ ಮುಂದಿನ ಟಾರ್ಗೆಟ್ ಇಡೀ ಇರಾನ್ನ ಬೆನ್ನೆಲುಬು ಮುರಿಯುವಂತಿತ್ತು. ಅದುವೇ ಇಸ್ಫಹಾನ್. ಇದು ಕೇವಲ ಇರಾನ್ನ ಆಯುಧ ತಯಾರಿಕಾ ಕೇಂದ್ರ ಮಾತ್ರವಲ್ಲ, ಬದಲಿಗೆ ತನ್ನ ಅತಿದೊಡ್ಡ ಬ್ರಹ್ಮಾಸ್ತ್ರಗಳನ್ನು ಸೇಫ್ ಆಗಿ ಬಚ್ಚಿಟ್ಟಿರೋ ಭದ್ರ ಕೋಟೆ. ಇಲ್ಲಿನ 8ನೇ ಶೇಕಾರಿ ಏರ್ಬೇಸ್ಗೆ ಅದೇ ಹೈಟೆಕ್ S-300 ಡಿಫೆನ್ಸ್ ಸಿಸ್ಟಮ್ನ ಬಿಗಿ ಭದ್ರತೆ ಇತ್ತು. ಆದರೆ ಇಸ್ರೇಲ್ ಅಸಲಿ ಆಟ ಆಡಿದ್ದೇ ಇಲ್ಲಿ. ಆ S-300ನ ರೇಡಾರ್ಗಳನ್ನು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಧೂಳಿಪಟ ಮಾಡಿತ್ತು. ಇದರ ಅಸಲಿ ಅರ್ಥ ಏನು ಗೊತ್ತಾ? ಇಸ್ಫಹಾನ್ ಪಕ್ಕದಲ್ಲೇ ಇರೋ ಇರಾನ್ನ ಅತಿದೊಡ್ಡ ನತಾನ್ಜ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗೆ ಇದ್ದ ಮೇನ್ ಸೆಕ್ಯೂರಿಟಿನೇ ಈಗ ಇಸ್ರೇಲ್ ಛಿದ್ರ ಮಾಡಿದೆ. ನಾವು ಮನಸ್ಸು ಮಾಡಿದರೆ ನಿಮ್ಮ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಒಳಗೂ ನುಗ್ಗಿ ಹೊಡಿತೀವಿ, ಆದರೆ ನಿಮ್ಮ ರೇಡಾರ್ಗಳಿಗೆ ಕನಿಷ್ಠ ಸೌಂಡ್ ಕೂಡ ಕೇಳಿಸಲ್ಲ ಅನ್ನೋ ಡೆಡ್ಲಿ ವಾರ್ನಿಂಗ್ ಅನ್ನು ಇಸ್ರೇಲ್ ಕೊಟ್ಟಿದೆ. ಇಸ್ಫಹಾನ್ ಒಳಗೆ ಯಾರಿಗೂ ನುಗ್ಗೋಕೆ ಆಗಲ್ಲ ಅನ್ನೋ ಇರಾನ್ನ ಭ್ರಮೆ ಈಗ ಕಂಪ್ಲೀಟಾಗಿ ನುಚ್ಚು ನೂರಾಗಿದೆ. ಆದರೆ ಬಹಳಷ್ಟು ನ್ಯೂಸ್ ಚಾನಲ್ಗಳು ಮತ್ತು ಕನ್ನಡದ ಯೂಟ್ಯೂಬರ್ಗಳು ಹೇಳ್ತಾ ಇರೋದು ಒಂದೇ: ಇಸ್ರೇಲ್ ಡೊನಾಲ್ಡ್ ಟ್ರಂಪ್ ಮಾತಿಗೆ ಬೆಲೆ ಕೊಡದೆ ಇರಾನ್ ಮೇಲೆ ಮರುದಾಳಿ ಮಾಡಿದೆ, ಇದರಿಂದ ಮತ್ತೆ ಯುದ್ಧ ಶುರುವಾಗಿದೆ ಅಂತ. ಆದರೆ ಬರೋಬ್ಬರಿ 2 ತಿಂಗಳುಗಳ ಕಾಲ ಸುಮ್ಮನಿದ್ದ ಇರಾನ್ ಈಗ ಏಕಾಏಕಿ ಇಸ್ರೇಲ್ ಮೇಲೆ ಯಾಕೆ ಎರಗಿತು ಅನ್ನೋ ಅಸಲಿ ಕಾರಣನ ಅವರು ಯಾರು ನಿಮಗೆ ಹೇಳ್ತಿಲ್ಲ. ಬಟ್ ನಾನು ಹೇಳ್ತೀನಿ, ಕೇಳಿ. ಏಪ್ರಿಲ್ ತಿಂಗಳಲ್ಲಿ ಘೋಷಣೆಯಾಗಿದ್ದ ಆ ಕದನ ವಿರಾಮ ಒಪ್ಪಂದವನ್ನು ನೋಡಿ. ಇಡೀ ಜಗತ್ತು ಪಶ್ಚಿಮ ಏಷ್ಯಾದಲ್ಲಿ ಕೊನೆಗೂ ಶಾಂತಿ ನೆಲೆಸುತ್ತೆ ಅಂತಂದುಕೊಂಡಿತ್ತು. ಆ 100 ದಿನಗಳ ಗಡುವು ವಾಸ್ತವದಲ್ಲಿ ಯಾವುದೇ ರಾಜತಾಂತ್ರಿಕ ಒಪ್ಪಂದ ಆಗಿರಲಿಲ್ಲ. ಬದಲಿಗೆ ಆ 2 ದೇಶಗಳು ತಮ್ಮ ಖಾಲಿಯಾಗಿದ್ದ ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳ ದಾಸ್ತಾನನ್ನು ಮತ್ತೆ ಭರ್ತಿ ಮಾಡಿಕೊಳ್ಳೋಕೆ ಬಳಸಿಕೊಂಡ ಒಂದು ರಹಸ್ಯ ಕಾಲಾವಕಾಶ ಆಗಿತ್ತು. ಈ 100 ದಿನಗಳಲ್ಲಿ ಆ 2 ದೇಶಗಳು ತಮ್ಮ ವೆಪನ್ ಪ್ರೊಡಕ್ಷನ್ಸ್ ಅನ್ನು 1% ಕೂಡ ಕಡಿಮೆ ಮಾಡಿಲ್ಲ. ಬದಲಿಗೆ ಸಪ್ಲೈ ಚೈನನ್ನು ಫುಲ್ ಸ್ಪೀಡಪ್ ಮಾಡಿ ಮಿಸೈಲ್ಗಳ ದಾಸ್ತಾನನ್ನು ಪೀಕ್ ಲೆವೆಲ್ಗೆ ತಂದು ನಿಲ್ಲಿಸಿದ್ದರು. ಅಸಲಿಗೆ ಇರಾನ್ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ ಕ್ಯಾಸ್ಪಿಯನ್ ಸಿ ಟ್ರೇಡ್ ರೂಟ್ ಮೂಲಕ ರಷ್ಯಾ ಮತ್ತು ಚೀನಾದಿಂದ ಮಿಸೈಲ್ಗೆ ಬೇಕಾದ ಸೆಮಿಕಂಡಕ್ಟರ್ ಮತ್ತು ಸಾಲಿಡ್ ಫ್ಯೂಯಲ್ ಅನ್ನು ಗುಟ್ಟಾಗಿ ಹಡಗುಗಳಲ್ಲಿ ಆಮದು ಮಾಡಿಕೊಂಡು ತಮ್ಮದೇ ಆದ ಇಮಾದ್ ಮತ್ತು ಖೈಬರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಭರ್ಜರಿಯಾಗಿ ರೆಡಿ ಮಾಡಿಕೊಳ್ತು. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಕೂರಲಿಲ್ಲ. ಅಮೆರಿಕದಿಂದ ದಿನ ಬೆಳಗಾದರೆ ಸಾಕು, ಸಾಲು ಬೃಹತ್ ಕಾರ್ಗೋ ಫ್ಲೈಟ್ಗಳಲ್ಲಿ ಐರನ್ ಡೋಮ್ಗೆ ಬೇಕಾದ ತಮಿರ್ ಮಿಸೈಲ್ಗಳು ಮತ್ತು JDAM ಗೈಡೆನ್ಸ್ ಕಿಟ್ಗಳನ್ನು ತರಿಸಿಕೊಂಡು ತಮ್ಮ ಗೋಡೌನ್ಗಳನ್ನು ಫುಲ್ ಮಾಡಿಕೊಳ್ತು. ಅದೇ ನಿನ್ನೆ ಇರಾನ್ ಉತ್ತರ ಇಸ್ರೇಲ್ ಮೇಲೆ ನೂರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಒಮ್ಮೆಗೆ ಫೈರ್ ಮಾಡೋಕೆ ಅಸಲಿ ಕಾರಣ. ಆದರೆ ಈ ಭೀಕರ ಯುದ್ಧದ ಬೆಂಕಿಗೆ ತುಪ್ಪ ಸುರಿಯುತ್ತಿರೋದು ಬರೀ ಇರಾನ್ನ ಸೇಡು ಮಾತ್ರವಲ್ಲ, ಬದಲಿಗೆ ಇಸ್ರೇಲ್ನ ಒಳಗೆ ನಡೆಯುತ್ತಿರುವ ಒಂದು ಡೆಡ್ಲಿ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್.
ಇಸ್ರೇಲ್ನ ಸರ್ಕಾರ ಕಂಪ್ಲೀಟ್ ಆಗಿ ನಿಂತಿರೋದೇ ಕೆಲವು ತೀವ್ರವಾದಿ ನಾಯಕರ ಬೆಂಬಲದ ಮೇಲೆ. ಇಲ್ಲಿ ಇಸ್ರೇಲ್ ಪಾರ್ಲಿಮೆಂಟ್ ನೆಸೆಟ್ನಲ್ಲಿ ಇರೋದು ಒಟ್ಟು 120 ಸೀಟ್ಗಳು. ಪ್ರಧಾನಿ ಕುರ್ಚಿಯಲ್ಲಿ ಉಳಿಬೇಕು ಅಂದರೆ ಕನಿಷ್ಠ 61 ಶಾಸಕರ ಸಪೋರ್ಟ್ ಬೇಕೇ ಬೇಕು. ಆದರೆ ಅವರ ಮೈತ್ರಿಕೂಟದಲ್ಲಿರೋ ಓಟ್ಸ್ಮಾ ಯೆಹೂಡಿತ್ ಅನ್ನೋ ಅತಿರೇಕದ ಪಕ್ಷದ ಹತ್ರ ಇರೋದು ಕೇವಲ 6 ಸೀಟ್ಗಳು. ಒಂದು ವೇಳೆ ಈ 6 ಜನ ಏನಾದರೂ ಸಪೋರ್ಟ್ ವಾಪಸ್ ತಗೊಂಡ್ರೆ ಮರುಕ್ಷಣವೇ ಸರ್ಕಾರ ಉರುಳಿ ಹೋಗುತ್ತೆ. ಜೊತೆಗೆ ನೇತನ್ಯಾಹು ತಮ್ಮ ಹಳೆ ಕರಪ್ಷನ್ ಕೇಸ್ಗಳಲ್ಲಿ ನೇರವಾಗಿ ಜೈಲಿಗೆ ಹೋಗ್ತಾರೆ. ಕರೆಕ್ಟಾಗಿ ಸಿಸ್ಟಮ್ನ ಇದೇ ವೀಕ್ನೆಸ್ಸನ್ನು ಯೂಸ್ ಮಾಡಿಕೊಂಡಿದ್ದ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವ ಇಟಾಮಾರ್ ಬೆನ್ ಗ್ವಿರ್ ಈತ ಮಾಧ್ಯಮಗಳ ಮುಂದೆ ಬಂದು ಟೆಹರಾನ್ ಒತ್ತಿ ಉರಿಯಲೇಬೇಕು ಅಂತ ನೇರವಾಗಿ ಗುಡುಗಿದ್ರು. ಆದರೆ ಇದರ ಹಿಂದಿದ್ದ ಅಸಲಿ ಬೆದರಿಕೆನೇ ಬೇರೆ ಇತ್ತು. ಒಂದೋ ಇರಾನ್ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ, ಇಲ್ಲ ಅಂದರೆ ಇವತ್ತೇ ನನ್ನ ಸಪೋರ್ಟ್ ವಾಪಸ್ ತಗೊಂಡು ನಿಮ್ಮ ಸರ್ಕಾರ ಬೀಳಿಸ್ತೀನಿ ಅನ್ನೋ ಪಕ್ಕಾ ಕುತ್ತಿಗೆ ಮೇಲೆ ಕತ್ತಿ ಇಟ್ಟಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಇಸ್ರೇಲ್ನ ಒಳಗಡೆ ಶುರುವಾದ ಈ ಪೊಲಿಟಿಕಲ್ ಬ್ಲ್ಯಾಕ್ಮೇಲ್ ಗೇಮ್ ಅಮೆರಿಕದಂತಹ ಸೂಪರ್ ಪವರ್ ರಾಷ್ಟ್ರಗಳು ಹಾಕಿದ್ದ ಅಷ್ಟೂ ನಿರ್ಬಂಧಗಳನ್ನು ಅಕ್ಷರಶಃ ಕಸದ ಬುಟ್ಟಿಗೆ ಎಸೆದಂತಾಗಿದೆ. ತಮ್ಮ ಕುರ್ಚಿ ಉಳಿಸಿಕೊಳ್ಳೋಕೆ ಇಸ್ರೇಲ್ ತಗೊಂಡ ಈ ನಿರ್ಧಾರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವತ್ತೂ ರಿಪೇರಿ ಮಾಡೋಕೆ ಆಗದಂತಹ ದೊಡ್ಡ ಬಿರುಕನ್ನು ಸೃಷ್ಟಿ ಮಾಡಿದೆ. ಆದರೆ ಈ ಬಿರುಕಿನಿಂದ ಅತಿ ಹೆಚ್ಚು ಡ್ಯಾಮೇಜ್ ಆಗಿದ್ದು ಇರಾನ್ಗಲ್ಲ, ಬದಲಿಗೆ ಸೂಪರ್ ಪವರ್ ಅಮೆರಿಕದ ಇಮೇಜ್ಗೆ. ಜಾಗತಿಕ ಮಾರುಕಟ್ಟೆಗಳು ಮತ್ತು ರಷ್ಯಾ, ಚೀನಾದಂತಹ ಎದುರಾಳಿ ರಾಷ್ಟ್ರಗಳು ಒಮ್ಮೆಲೆ ದಂಗಾಗಿ ನೋಡುತ್ತಿದ್ದವು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖುದ್ದು ಎಚ್ಚರಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ನೇರ ಪ್ರತಿದಾಳಿ ಮಾಡಬೇಡಿ ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದ್ದರೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅದನ್ನು ಕ್ಯಾರೆ ಎಂದಿಲ್ಲ. ಇಡೀ ಪ್ರಪಂಚಕ್ಕೆ ನಿರ್ಬಂಧಗಳ ಪಾಠ ಮಾಡೋ ಅಮೆರಿಕ ತನ್ನದೇ ರಕ್ಷಣಾ ಪಾಲುದಾರನ ಮುಂದೆ ಹಲ್ಲಿಲ್ಲದ ಹಾವಿನಂತೆ ಮಲಗಿದೆ. ಇದು ಕೇವಲ ಒಂದು ಆದೇಶದ ಉಲ್ಲಂಘನೆಯಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ದಶಕಗಳಿಂದ ಇಟ್ಟುಕೊಂಡಿದ್ದ ಆಧಿಪತ್ಯ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ ಅನ್ನೋದನ್ನು ಈ ಘಟನೆ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿದೆ. ಬೇರೆ ಬಡ ದೇಶಗಳಿಗೆ ಮಾನವ ಹಕ್ಕುಗಳು ಮತ್ತು ಶಾಂತಿಯ ಉಪದೇಶ ಮಾಡೋ ಅಮೆರಿಕ ಇವತ್ತು ತನ್ನ ಕಣ್ಣೆದುರಲ್ಲೇ ಮಿತ್ರ ರಾಷ್ಟ್ರ ಯುದ್ಧ ಶುರು ಮಾಡುತ್ತಿದ್ದರೂ ಕೇವಲ ಪೆವಿಲಿಯನ್ನಲ್ಲಿ ಕೂತು ಮ್ಯಾಚ್ ನೋಡೋ ಅಸಹಾಯಕ ಪ್ರೇಕ್ಷಕನಾಗಿ ಬದಲಾಗಿದೆ. ಯಾವ ಸೂಪರ್ ಪವರ್ ರಾಷ್ಟ್ರದ ನಿಯಂತ್ರಣ ತಂತ್ರಗಳು ಸಂಪೂರ್ಣವಾಗಿ ಮಣ್ಣು ಪಾಲಾದವೋ ಮರುಕ್ಷಣವೇ ಯುದ್ಧ ಭೂಮಿಯ ನಿಯಮಗಳು ಛಿದ್ರವಾಗಿ ಒಡೆದು ಹೋದವು. ಇಷ್ಟು ದಿನಗಳ ಕಾಲ ಕೇವಲ ತೆರೆಯ ಹಿಂದೆ ನಡೆಯುತ್ತಿದ್ದ ಹಳೆಯ ಯುದ್ಧದ ನಿಯಮಗಳಿಗೆ ಈಗ ಅಧಿಕೃತವಾಗಿ ಚಿತೆ ಕಟ್ಟಲಾಗಿದೆ. ದಶಕಗಳ ಕಾಲ ಪಶ್ಚಿಮ ಏಷ್ಯಾದಲ್ಲಿ ಒಂದು ಅಲಿಖಿತ ನಿಯಮ ಚಾಲ್ತಿಯಲ್ಲಿತ್ತು. ಅದೇ ಪ್ರಾಕ್ಸಿ ವಾರ್. 2 ಬಲಿಷ್ಠ ದೇಶಗಳು ನೇರವಾಗಿ ಎಂದಿಗೂ ಗುದ್ದಾಡುತ್ತಿರಲಿಲ್ಲ. ಬದಲಿಗೆ ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟು ಒಡೆಯುವ ಪ್ರಾಕ್ಸಿ ಯುದ್ಧದ ಮೂಲಕ ತಮ್ಮ ಸೇಡು ತೀರಿಸಿಕೊಳ್ಳುತ್ತಿದ್ದವು. ಯಾರು ಯಾರಿಗೆ ಒಡೆದರು ಎಂಬುದು ಎಲ್ಲರಿಗೂ ಗೊತ್ತಿದ್ದರೂ ಅಧಿಕೃತವಾಗಿ ಅದನ್ನು ಒಪ್ಪಿಕೊಳ್ಳದೆ ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಒಂದು ಪಕ್ಕಾ ಗ್ರೇ ಝೋನ್ ವ್ಯವಸ್ಥೆ ಇದಾಗಿತ್ತು. ಆದರೆ IDF ನಿನ್ನೆ ರಾತ್ರಿ ಟೆಹರಾನ್ ಮತ್ತು ಇಸ್ಫಹಾನ್ ನಗರಗಳ ಮೇಲೆ ನಡೆಸಿದ ದಾಳಿಗಳು ಆ ಹಳೆಯ ಪ್ರಾಕ್ಸಿ ಬಫರ್ಗಳನ್ನು ಶಾಶ್ವತವಾಗಿ ಸುಟ್ಟು ಬೂದಿ ಮಾಡಿವೆ. ಇರಾನ್ನ ವಿದೇಶಾಂಗ ಸಚಿವಾಲಯ ದಿಢೀರನೆ ಒಂದು ಅಧಿಕೃತ ರಾಜತಾಂತ್ರಿಕ ಎಚ್ಚರಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಎಚ್ಚರಿಕೆಯ ಸಾಲುಗಳನ್ನು ಸರಿಯಾಗಿ ಗಮನಿಸಿದರೆ ಇನ್ಮುಂದೆ ಟೆಹರಾನ್ ಭದ್ರತೆಗೂ ಮತ್ತು ಲೆಬನಾನ್ನ ಸಾರ್ವಭೌಮ ಗಡಿಗಳಿಗೂ ನೇರವಾದ ಲಿಂಕ್ ಬೆಸೆದಿರುವುದು ಸ್ಪಷ್ಟವಾಗುತ್ತೆ. ತನ್ನ ಸ್ವಂತ ರಾಜಧಾನಿಯ ರಕ್ಷಣಾ ಜವಾಬ್ದಾರಿಯನ್ನು ಇರಾನ್ ಈಗ ಅಧಿಕೃತವಾಗಿ ಲೆಬನಾನ್ ದೇಶದ ಗಡಿಗೆ ಶಿಫ್ಟ್ ಮಾಡಿದೆ. ಇಲ್ಲಿನ ಅಸಲಿ ಗೇಮ್ ಪ್ಲ್ಯಾನ್ ನೋಡಿ. ಇಷ್ಟು ದಿನ ಲೆಬನಾನ್ನಲ್ಲಿ ಬೀಡು ಬಿಟ್ಟಿದ್ದ ಹೆಜ್ಬೊಲ್ಲಾ ಕೇವಲ ಇರಾನ್ನ ಕಣ್ಸನ್ನೆಯಲ್ಲಿ ಕುಣಿಯುತ್ತಿದ್ದ ಒಂದು ಭಯೋತ್ಪಾದಕ ಗುಂಪು ಮಾತ್ರ ಆಗಿತ್ತು. ಆದರೆ ಇರಾನ್ ಆಡಿರುವ ಈ ಹೊಸ ಮಾಸ್ಟರ್ ಸ್ಟ್ರೋಕ್ ಇಸ್ರೇಲ್ ಉತ್ತರ ಗಡಿಯಲ್ಲಿ ಲಾಂಚ್ ಮಾಡಲು ರೆಡಿಯಾಗಿ ನಿಂತಿರುವ ಹೆಜ್ಬೊಲ್ಲಾದ ಬೃಹತ್ ರಾಕೆಟ್ ದಾಸ್ತಾನನ್ನು ಒಂದು ಆಟೋಮ್ಯಾಟಿಕ್ ಟ್ರಿಪ್ ವೈರ್ ಆಗಿ ಕನ್ವರ್ಟ್ ಮಾಡಿದೆ. ಇದರ ಅರ್ಥ ಇನ್ಮುಂದೆ
ಇಸ್ರೇಲ್ನ ಯುದ್ಧ ವಿಮಾನಗಳು ಮತ್ತೊಮ್ಮೆ ಇರಾನ್ನ ಮಧ್ಯಭಾಗಕ್ಕೇನಾದರೂ ನುಗ್ಗಿದ್ರೆ ಟೆಹರಾನ್ನಿಂದ ಯಾವುದೇ ಆರ್ಡರ್ ಬರುವವರೆಗೂ ಕಾಯುವ ಅವಶ್ಯಕತೆಯೇ ಇಲ್ಲ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಲೆಬನಾನ್ ಕಡೆಯಿಂದ ಇಸ್ರೇಲ್ ಮೇಲೆ ಸಾವಿರಾರು ರಾಕೆಟ್ಗಳ ಮಳೆ ಸುರಿಯುವುದು ಗ್ಯಾರಂಟಿ. ಈಗ ಪಶ್ಚಿಮ ಏಷ್ಯಾ ಅಧಿಕೃತವಾಗಿ ಯಾವುದೇ ಮುನ್ಸೂಚನೆ ಇಲ್ಲದ ಯುದ್ಧದ ಸುಳಿಗೆ ಸಿಲುಕಿದೆ. ಇನ್ನು ಮುಂದೆ ಯಾರು ಯಾರ ಮೇಲೆ ದಾಳಿ ಮಾಡಿದರು ಅಂತ ಮುಚ್ಚಿಡುವ ನೆಪಗಳಿಲ್ಲ. ಪ್ರಾಕ್ಸಿಗಳ ಹಿಂದಡುಗುವ ಮುಖವಾಡಗಳಿಲ್ಲ. ಇನ್ನು ಮುಂದೆ ನಡೆಯುವ ಒಂದೇ ಒಂದು ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಇಡೀ ಪ್ರಾಂತ್ಯವನ್ನು ಯಾರಿಗೂ ತಡೆಯಲಾಗದ ರಕ್ತಪಾತಕ್ಕೆ ಆಟೋಮೆಟಿಕ್ ಆಗಿ ದೂಡುತ್ತದೆ. ಶಾಂತಿ ಸ್ಥಾಪನೆ ಮಾಡುತ್ತೇವೆ ಅಂತ ಜಾಗತಿಕ ಸಂಸ್ಥೆಗಳು ಆಡಿದ ಈ ಏಪ್ರಿಲ್ ಕದನ ವಿರಾಮದ ನಾಟಕದ ಅಂತಿಮ ಸತ್ಯ ಈಗ ಜಗತ್ತಿನ ಎದುರು ಬೆತ್ತಲಾಗಿದೆ. ಆ 100 ದಿನಗಳು ಯುದ್ಧವನ್ನು ಖಂಡಿತ ತಡೆಯಲಿಲ್ಲ. ಬದಲಿಗೆ ಆ ಎರಡೂ ದೇಶಗಳು ಮುಕ್ತವಾದ ನೇರ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿಕೊಳ್ಳಲು ಕೊಟ್ಟ ಒಂದು ಟೈಮ್ಔಟ್ ಮಾತ್ರ ಆಗಿತ್ತು. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಗೆ ಈಗ ಕವಡೆ ಕಾಸಿನ ಬೆಲೆಯಿಲ್ಲ. ನಾಳೆ ಆ ಜಲಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಿಹೋಗಿ ಜಾಗತಿಕ ವ್ಯಾಪಾರ ಸ್ಥಗಿತಗೊಂಡಾಗ ಅದರ ನೇರ ಆರ್ಥಿಕ ಸುನಾಮಿ ಅಪ್ಪಳಿಸುವುದು ಬೇರೆ ಯಾರಿಗೂ ಅಲ್ಲ, ನೇರವಾಗಿ ನಮ್ಮಂಥವರ ಜೇಬಿಗೆ. ಯಾಕಂದರೆ ಹಾರ್ಮುಜ್ ಮತ್ತು ಕೆಂಪು ಸಮುದ್ರದ ಮಾರ್ಗ ಪೂರ್ತಿಯಾಗಿ ಬಂದಾದರೆ ಯುರೋಪ್ ಜತೆಗಿನ ನಮ್ಮ ರಫ್ತು ವ್ಯಾಪಾರದ ಸಾಗಾಣಿಕಾ ವೆಚ್ಚ 3-4 ಪಟ್ಟು ಜಾಸ್ತಿಯಾಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತಿದ್ದಂತೆ ನಮ್ಮ ದೇಶದ ಒಳಗಡೆ ತರಕಾರಿಯಿಂದ ಹಿಡಿದು ದಿನಸಿ ಅಂಗಡಿಯ ಪ್ರತಿಯೊಂದು ವಸ್ತುಗಳ ಬೆಲೆಗೂ ಬೆಂಕಿ ಬೀಳುತ್ತೆ. ಬಂಕರ್ಗಳಲ್ಲಿ ಸುರಕ್ಷಿತವಾಗಿ ಅಡಗಿ ಕೂತಿರುವ ಆ ಯುದ್ಧಕೋರ ನಾಯಕರಿಗೆ ಈ ಬಿಸಿ ತಟ್ಟಲ್ಲ. ಬದಲಿಗೆ ಹಣದುಬ್ಬರದ ನೇರ ಹೊಡೆತ ಬೀಳೋದು ನಿಮ್ಮಂಥ ಜನಸಾಮಾನ್ಯರ ದಿನನಿತ್ಯದ ಬದುಕಿನ ಮೇಲೆಯೇ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಈಗಾಗಲೇ ಆಗ್ತಾ ಇದೆ ಕೂಡ. ಕಾಲ್ಪನಿಕ ಶಾಂತಿಯ ಭ್ರಮೆಯಲ್ಲಿ ತೇಲುತ್ತಿರುವ ನಾವು ನಾಳೆ ಏಕಾಏಕಿ ಕಚ್ಚಾ ತೈಲದ ಬೆಲೆ ಮತ್ತಷ್ಟು ಗಗನಕ್ಕೇರಿ ನಮ್ಮ ದಿನನಿತ್ಯದ ಬದುಕು ದುಸ್ತರವಾದಾಗ ಈ ಜಾಗತಿಕ ನಾಯಕರ ಈಗೋ ಪಾಲಿಟಿಕ್ಸ್ನ ಅಂತಿಮ ಬೆಲೆ ತೆರಲು ನಾವು ನಿಜಕ್ಕೂ ಸಿದ್ಧರಿದ್ದೀವಾ? ಜೈ ಹಿಂದ್.